ಯಾರತ್ರ ಮಾತಾಡ್ತಾ ಇದ್ದೀನಿ? ಹೊಡಿನೇ ಹೊಡಿನೇ ನೀವು ನೀನೇ ಕೇಳ್ಬೇಡ, ನಿಮ್ಗೆ ನಿಮ್ಮ ತಗೋದೇ ಗುರ್ತಾಯ್ತಾರಂತೆ ನಾನಂತ ಬರ್ರೆ ಕಡ್ಲಿ ಇವ್ರ ಹತ್ರ ಯಾರು ಮಾತಾಡ್ತಾರೆ? ಕಾಳ ಬರ್ರೆ ಹೆಸರು ಕಾಳ, ಹೆಸರು ಕಾಳಲ್ಲ, ಹೆಸರು ನನ್ನ ಹೆಸರು ಕಾಳ, ಬರೀ ಕಾಳಲ್ಲ, ಪೂಜಾರಿ ಕಾಳ ಅಂದ್ರೆ ನಾನೇ. ಹಾ ಹೋಯ್ ಅಂತ ಹೋಯ್ ಯಾರಿಗೂ ಈ ಕೆಲಸ ಅಂತ ಹೇಳಬೇಕು. ನಾನು ಈಗ ಹೇಳುತ್ತೇನೆ, ನಾನು ಈಗ ಹೇಳುತ್ತೇನೆ ಮರ ಹತ್ತದು ಈಗ ಇಳುತ್ತೆ. ನನ್ನ ಕೆಲಸ ಕೊಳ್ತಾಗುದು. ಹಾ ಕೊಳ್ತಾಗುದು ನಾವೇ, ಚೂರು ಚೂರು ತಕ್ಕಂದು ನಾವೇ, ಬೇರೆ ಮಾರಾಟ ಮಾಡುದು ನಾವೇ. ಎಂತ ವ್ಯಾಪಾರ ಹೋಯ್ತು ನಿಮ್ಗೆ? ಅಲ್ಲಲ್ಲ, ನಮ್ಗೆ ಹೆಚ್ಚಿಗೆ ಅಂತಿಲ್ಲ, ಅಂದ್ರೆ ಅಭ್ಯಾಸ ಇರ್ತಲ್ಲ, ಚೂರು ಚೂರು ತಕ್ಕೊಳ್ಳೋ ಅಭ್ಯಾಸ ಇರ್ತಲ್ಲ. ಹಾಯ್ ಎಂತದೇ ಸಾಯಿಲೆ ಮಾರ್ರೆ. ಈ ಬೆಳಿಗ್ಗೆ ಹೋದ್ರೆ ಮರ ಹೊತ್ತ ಈ ನಮ್ಮ ಹತ್ರ ಮಡ್ಕಿತ್ತಲ್ಲ, ಹೌದು, ಆ ಮಡ್ಕಿ ತಗೊಂಡ ಮಣ್ಣ ತಲೆ ಕಟ್ತ ಕೊಳ್ಳು ಬತ್ತ, ಕೊಳ್ಳು ಬಂದ್ರೆ ಅವ್ರು ತಲೆ ಕಲಿ ಎಷ್ಟು ಕಷ್ಟ ಇದ್ದು ಬೈದ ಮರ್ರೆಪ್ಪ. ನುಸಿ ಮಾಡ್ರೆ ಒಂದೊಂದು ನುಸಿ ಅಂದ್ರೆ ಗಿರಿರಾಜಿ ಕೋಳಿ ಕಡೆ ಅಲ್ಲದೆ ಇಷ್ಟು ಕಷ್ಟಪಟ್ಟು ಕೊಳ್ತಾ ಇತ್ತು, ತೆಗ್ದು ವ್ಯಾಪಾರ ಮಾಡ್ಕಂದ್ರೆ ಭಾರಿ ಕಷ್ಟ ಇತ್ತು. ವ್ಯಾಪಾರ ಮಾಡೋದು ಸಾಯ್ಲಿ. ನಮ್ ಜಾತಿಯ ಬಗ್ಗೆ ಒಂದು ಅಪೋದ ಇತ್ತು ಮುಗಿದ ಎಲ್ಲ ನಮ್ ಜಾತಿಯ ಬಗ್ಗೆ ಹೇಳು ಬರ್ರೆ. ಕೊಳ್ಳು ಕುಡ್ದಲ್ಲ, ಕೊಳ್ಳಿ ಅವರು ನೀರು ಹಾಕ್ತಿರೋದು. ನಾನ್ ದೇವ್ರನ್ನ ಹೇಳ್ತಲ್ಲ, ಕೊಳ್ಳಿ ನೀರು ಹಾಕೋದ್ ಮಗನೇ ಅಲ್ಲ, ನೀರು ಹಾಕುದೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಕೊಳ್ಳಿ ನೀರು ಹಾಕುದು, ಕೊಳ್ಳಿ ನೀರು ನೀರಿಗೆ ಕೊಳ್ಳ ಎಂತ ಹೊಡ್ಕೊಯ್ತಿಗೆ ಮರ ಹತ್ತೊತ್ತಿಯೇ ಮಡ್ಕಿಗಂತೂ ನೀರು ಹಸತ್ತು ನೀರು ಹಾಕೋ ಕುಡೋರಿಗೆ ಗೊತ್ತಾಗ್ತಾಳೆ. ನಾವು ಅವ್ರೇನು ನೀರು ಹಾಕ್ರೆ ಇವು ಬೆಕ್ಕಿ ಮಾಡಿದ, ಇವು ಬೆಕ್ಕಿ ಮಾಡ್ತಾಳೆ, ಅದು ಗೊತ್ತಾಗ್ತಾಗಲಿ. ಮೊದಲೇ ನೀರು ಹಾಕೊಂಡೇ ಮರದ ಕಟ್ಟಿಡು, ಕಳ್ಳು ಬೀಳುತ್ತಾ ಒಳ್ಳೆ ಕಳ್ಕೊಟ್ಟಿದ ಒಳ್ಳೆ ಎಂತದೇ ಇಲ್ಲಿ ವ್ಯಾಪಾರ ಯಾರಿ ಬೇಡ. ಅಲ್ಲ ಸುತ್ತ ಇಲ್ಲ ಅಂದ್ರೆ ಅಲ್ಲ, ಸ್ವಲ್ಪ ಕುಡಿದು ಅಡ್ಡಿಲ್ಲ, ವ್ಯಾಪಾರ ಅಡ್ಡಿಲ್ಲ, ಸ್ವಲ್ಪ ಹೆಚ್ಚಿಗೆ ಕುಡಿದು ಗಂಡ ಮೊನ್ನೆ ಒಂದು ಗಲಾಟೆ ಗಲಾಟೆನು ಮತ್ತೆಂತ ಇಲ್ಲ. ಬಂದ ಕಾರಣ ಕೊಳ್ಳಿತ್ತ ಕೇಳಲ್ಲ, ನಾನು ತಗುದು ನಾನೇ ಮಾಡುದ. ಬಂದು ಕೇಳ, ಈಗ ನಿಂಗೆ ಇಲ್ಲ ಅಂತ ಆತಿಲ್ಲ ಕೊಡುವ ಅಂದೆ. ಇದ ಸ್ವಲ್ಪ ಕೊಡು ಮರೆ, ಒಂದು ಸಣ್ಣ ತಲೆ ಬಿಸಿ ಇತ್ತು ಇವತ್ತಲ್ಲ. ಎಂತ ಮರೆ ಹಂಗಾರೆ ತುಟ್ಟಾಕುವ ಹಂಗಾರ ಅಂದೆ. ಎಂತ ಗಲಾಟೆ ಇತ್ತು ಸಾಕಂದ್ರೆ ಹೇಳಿ ಒಂದು ಸ್ವಲ್ಪ ಕೊಟ್ಟಿ ಒಳ್ಳೆ ಇತ್ತು ಮರೆ ಇವತ್ತಲ್ಲ. ಕುಡ್ದನ ಒಳ್ಳೆ ಇತ್ತಲ್ಲ, ಒಳ್ಳೆ ಇತ್ತು ರೇಟ್ ಅಂದ. ನಿಂಗೆ ಎಷ್ಟು ಬೇಕು ಅಷ್ಟು ತಾಕೋ ಅಂದೆ. ಅಲ್ಲ ಗಲಾಟೆ ಸ್ವಲ್ಪ ಗಡ್ದಾಗ್ತಿ ಇವತ್ತು ಅಂದ. ಅಲ್ಲ ಎಂತ ಬರ ಅಷ್ಟು ಗಲಾಟೆ ಅಂತ ಕೇಳಿ ನನಗೆ ಹೆಚ್ಚಾಯ್ತು. ಎಂತಳಿ ಕಡೆ ಕೇಳ್ತು, ನೀನು ಸ್ವಲ್ಪ ಕೊಡ ಅಂದ. ಹೌದು, ಮತ್ತೊಂದು ಸ್ವಲ್ಪ ಕೊಟ್ಟೆ. ಗಲಾಟೆ ಅಂದ. ಗಲಾಟೆ ಅಂದ ಹೇಳ್ದೆ ನಾವು
ಮೊದಲು ಹಿಂಗ್ ಕೊಡೋಳಿ ಕೇಳಿದ ಕಡೆಗೆ ಎಂತ ಮಾಡ್ಕೊಯ್ತಾ ನಾ ಕೂಗಲ್ಲ ಮಾಡ್ತಿತ್ತಲ್ಲ ಕೊಡ ಕೊಡ ಚೂರು ಕಿರಿಯ ಆಯ್ತು ಇಲ್ಲಿಗೆ ಮಂತ್ವೆಲ್ಲ ದೊಡ್ಡ ಶುರು ಮಾಡಿದ ಓ ಇವ್ ಸ್ವಲ್ಪ ಮುಂದೆ ನಮಗೆ ಆಯ್ತು ನನಗೆ ಗಲಾಟೆ ಅಂದಲ್ಲ ಎಂತ ಗಲಾಟೆ ಕಾಮಳಿ ಮತ್ತೊಂದು ಕೊಡ್ತಿ ಮತ್ತೊಂದು ಸ್ವಲ್ಪ ಕುಡ್ದಣ್ಣ ಇಗೂ ಗಲಾಟೆಯೋ ಬಿಡುದಿಲ್ಲ ನಾನು ಯಾವ ಮಗನಿಗೂ ಹೆದರುದಿಲ್ಲ ನಾನಂದ್ರೆ ಏನಾದ್ರು ಯಾರಿಗೂ ಗೊತ್ತಿಲ್ಲ ಅಂದಲ್ಲಿ ಹೇಳಿ ಶುರು ಮಾಡ್ದ ಹುಟ್ಟಿದಲ್ಲ ಅವನಿಗೆ ತಲೆ ತಿರುಗಿ ಹೀಗೆ ಮಾತಾಡ್ತಾನೆ ಸುಮ್ಮನೆ ಕಡಿ ಸುಮ್ಮನೆ ಕಡಿ ಮತ್ತೊಂದು ಚೂರು ತಗೊಂಡು ಹೊರಟ ಅಲ್ಲ ಮರ ಹೊರಟದ ಗಲಾಟೆ ಹೇಳ್ತಾನೆ ಇದು ನೀವು ಕುಡಿದು ಕಾವಣಿ ಕೊಡೋಲ್ಲ ಅಂತ ಅಲ್ಲಿಗೆ ಹಂಗೆ ಕೈ ಮೇಲೆ ಮಾಡ್ತಾರೆ ಹಾಗೆ ಹಂಗೆ ಕೈ ಮೇಲೆ ಮಾಡ್ತಾರೆ ಗಲಾಟೆ ಎಂತ ಗಲಾಟೆ ಕೇಳಿ ನೀವು ಕಾವಣಿ ಕೊಡಲಿಲ್ಲ ಎಂತ ಮಾಡ್ತಾರೆ ಕೇಳಿ ನಾನು ರೇಟ್ ಇದೆ ಇದು ವ್ಯಾಪಾರ ನೀವು ಹೇಳ್ತೀರಿ ಅದನ್ನು ವ್ಯವಹಾರ ಮಾಡಿತಾ ಇದ್ದೆ ನೀವು ವರ್ಷ ಮಗಳೆಲ್ಲ ಎಷ್ಟು ಆಗ್ತಾಡ್ರಿ ನಮ್ದಲ್ಲ ತಯಾರು ಮಾಡಿತ್ತು ಅದು ಬೇರೆ ನಾನು ಮುಂಚೆ ಇದು ನಮ್ಮ ಇದು ಬಿಡುಗಪ್ಪ ಇಲ್ಲ ಹಂಗಪ್ಪ ಇದು ಮಾಡ್ತಾ ಇತ್ತು ಹೀಗೂ ಐತೆ ಸುರಲೋಕಾಧೀಶನಿರಿಸಿಕೊಂಡಂತಹ ನನಗೆ ಕುಡಿಯುವುದಕ್ಕೊಂದು ತೊಡಿಸುವುದಕ್ಕಂದು ಸ್ಥಿತಿ ಬಂದು ಹೋಯ್ತಲ್ಲ ಏನು ಮಾಡ್ಲಿ ಯಾರು ಕೇಳಲಿ ಯಾರಾದ್ರೂ ಕಾಣ್ತಾರೋ ನೋಡೋಣ ನಿನ್ನ ಭಕ್ತಿಗೆ ಪಚಕ್ತನಾಗಿದ್ದೇನೆ ನಿನ್ನ ಭಕ್ತಿಗೆ ನೀ ಹೇಳ ನೀ ಹಾಚ್ಕೋ ಕುರ್ಚಿ ತಗೊಂಡು ನೋಡು ಇಲ್ಲಿಯವರೆಗೆ ಬಹಳಷ್ಟು ಹಸಿವು ತ್ರಸೆಯಿಂದ ದಡಿದು ಬಸವಳಿಗ ಬಂದವನಿದ್ದೇನೆ ಕುಡಿಯುವುದಕ್ಕೊಂದಿಷ್ಟು ನೀರು ಬೇಕಿತ್ತು ಇಲ್ಲಿ ಎಲ್ಲೂ ಸಿಗಬಹುದಾ ಗುರು ಕೊಡಲಿಲ್ಲ ಅಲ್ಲ ನಿಂಗೆ ಬಾಯಾರಿಕೆ ಬಹಳ ಪುಣ್ಯ ಕುಡಿಬೇಕು ಅನ್ಕೊಂಡ ಹೌದೌದು ಕುಡಿಬೇಕು ಅಂತ ಆದ್ರೆ ಎಲ್ಲಿ ಅಂತ ಸಿಗಲಿಲ್ಲ ಕುಡಿಯದೆ ಇದ್ರೆ ತಡೆಯುವ ಸಾಧ್ಯತೆಯೂ ಇಲ್ಲ ಒಳ್ಳೆ ಕೆಲಸ ಏನು ನೀ ಬಂದಿಯಲ್ಲ ಒಳ್ಳೆ ವ್ಯವಸ್ಥೆ ನಾ ಮಾಡ್ತೇವೆ ಹೌದಾ ಒಳ್ಳೆ ವ್ಯವಸ್ಥೆ ಎಂತದ್ದು ಕುಡಿಬೇಕಂತ ಆದ್ರೆ ನೀರ್ ಬೇಕು ನೀರ್ ಬೇಕು ಅಂತ ಆದ್ರೆ ಒಂದು ಹೊಳೆ ಹೌದಾ ಇಂತ ಹೊಳೆ ಇತ್ತ ಒಳ್ಳೆ ಹೊಳೆ ಮೇಲ್ ಹೋಗ್ಬೇಡ ಮೇಲ್ ಒಂದು ಹೋಗ್ಬೇಡ ಎಂತಾಯ್ತು ಮೇಲ್ ನಾಯಿ ಸತ್ತೋಯ್ತು ಒಳ್ಳೆದಿಲ್ಲ ಕೆಳಗೆ ಒಳ್ಳೆದು ಏನ್ ಮಾತಾಡುದು ನೀನು ಮೇಲೆ ನಾಯಿ ಸತ್ತೋಯ್ತು ಕೆಳಗೆ ಒಳ್ಳೆದು ಇದಲ್ವಾ ಮೇಲೆ ಸ್ವಾದ ಸತ್ತಿದೆ ಕೆಳಗೆ ನೀರು ಒಳ್ಳೆದಾಗುವುದು ಮೇಲಿನ ನೀರು ಹರಿಸುವುದಲ್ವಾ ಕುಡ್ಲಿಕ್ಕೆ ಆಗುದೇ ಇಲ್ಲ ಮತ್ತೆ ಓ ಆ ಕಡೆ ಏನೇನು ಉಂಟಲ್ಲ ಇದು ಕೊಳ್ಳು ಅಂತ ಹೇಳಿದ್ರೆ ಕೊಳ್ಳಿಲ್ಲ ಅಂದ್ರೆ ಈಗ ಮಧು 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 ಅದು ಮಧುವ ಇದು ಕೊಳ್ಳು ಎಲ್ಲಿಗೆ ಬೈರೆಯೋ ಮಧು ಮಧು ನಮಗೆ ಸಾಕಾಯ್ತು ಮಾರ್ರೆ.
ಅದನ್ನೊಂದು ಕೆಳಗೆ ಬಿಡೋ ಪುಣ್ಯ ಆಗ್ತದೆ. ಹಾ. ನಿನಗೆ ಸ್ವಲ್ಪ ಜಾಗ್ರತೆ ಇಲ್ವಾ? ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳಿ. ಈಗ ಹಾ. ನೀರು ಶುಚಿಯಾಗಿಲ್ಲ ಅಂತ ಹೇಳಿದೆ. ಹೌದು. ಹಾಗಾದ್ರೆ ಹಾ. ಕೊಡದಲ್ಲಿ ಮಧುವನ್ನ ತುಂಬಿಸಿಕೊಂಡಿದ್ದೀಯ, ಹಾ. ಅದನ್ನು ಎಲ್ಲಿಗೆ ಕೊಂಡೊಯ್ತಾ ಇದ್ದೀಯ? ಹಾ. ನೀನು ಎಲ್ಲಿಗೆ ಕೊಂಡೊಯ್ಯಿ. ಹಾ. ಆದ್ರೆ ದಸೆಯಿಂದ ಬಹಳಷ್ಟು ನಡೆದಿದ್ದೇನೆ. ಹಾ. ನೀರನ್ನು ಇಂಟದೆ ಹಾ. ಒಂದು ಹೆಜ್ಜೆಯು ನಡೆಯುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಎನ್ನುವುದಾಗಿ ಹಾ. ಅನಿಸುವುದಕ್ಕೆ ತೊಡಗಿದೆ ನನ್ನ ಪಾಲಿಗೆ. ಒಳ್ಳೆ. ಹಾಗಾಗಿ ಹಾ. ಆ ಮಧುವನ್ನು ಸ್ವಲ್ಪ ನನಗೆ ಕೊಡು, ಕುಡಿದು ದಾಹ ನೀಗಿಸಿಕೊಳ್ತೇನೆ. ಈಗ ಹೌದೌದೌದು. ಇದು ನೀವು ಕುಡಿತೀರಾ? ಹೌದೌದು. ಸ್ವಲ್ಪ ಅದ ಧರ್ಮ ಕೊಡುದಲ್ಲ, ಮತ್ತೆ ಅದಕ್ಕೆ ಪಾವಣೆ ಕೊಟ್ರೆ ಕಳ್ಕೊಡು. ಹೌದಾ? ಪಾವಣೆ ಕಳ್ಕೊಡೋರು ಯಾರು ಇಲ್ಲ. ಹೌದಾ? ನಿನಗೇನು ಫಲವನ್ನು ನೀಡಬೇಕು. ಯಾಕೆ ಚಿಂತೆ ಮಾಡ್ತಾ ಇದ್ದೀಯೋ? ನಾನೇನು ಸಾಮಾನ್ಯ ಅಂತ ಭಾವಿಸಿದೀಯ ನೀನು? ಆಹಾ, ಮೇಲೊಂದು ಲೋಕ ಉಂಟು ಅಂತ ಕೇಳಿದೀಯ ನೀನು ಎಲ್ಲಿಯಾದ್ರೂ? ಮೇಲಿದ್ದಾರ? ಹೌದು. ಮೇಲಿದ್ದರಿಂದ ಮಂಗನಂದ. ಏ ಮೊದಲೇ ಹೇಳಿದ್ದೇನೆ, ಮೇಲಿನ ಲೋಕ ಅದಿರುವುದು ಮರದ ಮೇಲೆ. ಮೇಲೆ ಅಂತ ಹೇಳುವ ಶಬ್ದಕ್ಕೆ ಅದೊಂದು ಅರ್ಥ ಅಲ್ಲ. ಭೂಮಿಯನ್ನು ಬಿಟ್ಟು ದಿವ, ನಾಕ, ಸ್ವರ್ಗಲೋಕ. ಓ ಘಟ್ಟದಲ್ಲಿ ಸ್ವರ್ಗದಿಂದ ಬಂದ ಅಲ್ಲಿ ನಿಂಗೆ ಸಂಬಂಧಿಕರಿದ್ರ? ಅಲ್ಲ ಸ್ವಲ್ಪ ಅಲ್ಲ, ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದ್ರೆ ಆಗ್ತದೆ. ಹೌದು. ನಿಮ್ಗೆ ಆಗ್ತದೆ. ಏ ಅದಲ್ಲವ, ನೀನು ಹೇಳಿದ್ದಲ್ಲ, ಸ್ವರ್ಗ ಊರ. ಹೌದು ಹೌದು, ಸ್ವರ್ಗ ನಗರಿ, ಅಮರಲೋಕ. ಆ ಅಮರರಿಗೆಲ್ಲ ಅಧಿಪತಿ ಅಂದ್ರೆ ದೇವೇಂದ್ರ ನಾನಿದ್ದೇನೆ. ಓ ಇವ್ರು ಬೇರೆ ಇರಲ್ಲ ಜನ, ಇವ್ರು ಸುರ್ಸುರು ಭಕ್ತಿ. ನಿನಗೆ ಅದೇನ ನಮ್ಮ ಹೋದ ತನಕ ಉಪದ್ರವ ಬಂದಿ. ಸುರರಿಗೆಲ್ಲ ಅಧಿಪತಿ ನಾನಿದ್ದೇನೆ. ನೋಡು, ಭೋಗ ಭೂಮಿಯ ಒಡೆಯ ನಾನಿದ್ದೇನೆ. ನಿನಗೆ ಒಂದು ಎಕ್ಕಷ್ಟಿತ್ತು, ಇದಕ್ಕೆ ಕೊಡುವ ಧನಕ್ಕೆ ಆಲೋಚನೆ ಮಾಡ್ಬೇಕಾ? ನಿನಗೆ ಬೇಕಾದಷ್ಟು ನೀಡ್ತೇನೆ, ಆ ಬಗ್ಗೆ ಆಲೋಚನೆ ಮಾಡಬೇಡ. ಕೊಡು 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 ಕುಡು ಕುಡಿದೆ. ಹೌದೌದು. ಇಲ್ಲಾಂದ್ರೆ ತಡೆಯಬೇಕು ಆಗುವುದಿಲ್ಲವೋ? ಪಾತ್ರ ಬೇಡ, ಪಾತ್ರೆ ಬೇಕಾ? ನಾನೀಗ ಅದರಲ್ಲೇ ಆದ್ರೂ ಕುಡಿಯುವ ಸ್ಥಿತಿಯಲ್ಲಿದ್ದೇನೆ. ನೀವು ಎತ್ತರ ಬೇಗ ಕುಡಿದ್ರಿ, ನಾವತ್ತು ಕಾಲು ಬೇಡ ಕೊಡು. ಇವ್ರಿಗೆ ಕುಡಿಕೊಳ್ಳಿ, ನಾ ಸಾವಿರ ಇಲ್ಲ. ಮತ್ತೆ ಕೊಡು, ಮಧು ಕೊಡು. ಎಂತ ಮರ ನೀವು? ಎಂತ ಗಲಾಟೆ ಅಂತ ನಿಂದ? ಗಲಾಟೆ ಅಲ್ಲ, ನನಗಷ್ಟು ದಾಹ ಆಗಿದೆ ನೋಡು. ಹಸಿವಿನ ಬೆಲೆ ಈ ಅನ್ನದ ಬೆಲೆ ಗೊತ್ತಾಗ್ತದೆ ಯಾವಾಗ? ಹಸಿವೆ ಆದಾಗ. ಹಾಗೆ ನೀರಿನ ಬೆಲೆ ಗೊತ್ತಾಗುವುದು ಈ ದಾಹ ಆದಾಗ ಮಾತ್ರ. ಕೊಡು ಕೊಡು ಕೊಡು, ಸ್ವಲ್ಪ ಕೊಡು. ಇವ್ರು ಕಸ ಇತ್ತು ಬೇಗ ಬೇಕಂಬೇಡಿ. ಅಲ್ಲ, ಕಸ ಇದ್ದು ತಪ್ಪು ಹಿಂದೆ. ಏನು ಈ ಕಸ ಭಯಂಕರ ಎಂತ ಬಂದು ಹೋಯ್ತಿಂಗೆ ಏನಾಗುತ್ತೆ? ಮೀಸಿ ನನ್ನ ಕಡೆ ಬಿಟ್ಕೊಂಡು. ಹೌದಾ? ನಿಮ್ ಕಡೆ ಹಾಂಗ್ ಮೀಸಿ ಅಂತ ಕೊಟ್ಟಲ್ಲ, ಅಲ್ಲಿ ಬಿಟ್ಟು ಹಾಗೆ ಈ ಕಡೆ ಈ ಮೀಸಿ ಎದ್ದು ಬಿಟ್ಟಿದ್ದಾರೆ. ಕಳ್ಳಿನ ಕಸ ಮತ್ತು ಗಾಸಿಗಂತ ಅದು ಬೇಕಲ್ಲ ಹೇಳಿ ನಾನು ಈಗ ಮೀಸಿ ಇಟ್ಕೊಂಡು. ಅಯ್ಯೋ, ಈಗ ಕಸ ಇದ್ರೆ ನನಗೆ ತೊಂದರೆ ಇಲ್ಲ. ಏನಾಗ್ತದೆ ಇಲ್ಲಿ ಕೂತ್ರೆ? ಅನ್ಕೋಕೊಂಡ ಅನುಕೋಕೊಂಡು ಕುಡಿದ್ರೆ ಇತ್ತಾತಿಲ್ಲ, ಬಂದಿಲ್ಲ, ಕೆಳಗೋಗಿ ನಾನು ದಿವಲೋಕದ ಅಧಿಪತಿಯ ಮೇಲೆ ಕುರಿತ ಅಭ್ಯಾಸ ಅಲ್ಲವೇನೋ? ಅಲ್ಲ, ನೀವು ಅಲ್ಲಿ ಅಧಿಪತಿ ಆಗಿರ್ತೀರಿ, ಇಲ್ಲೆಲ್ಲ ಅಧಿಪತಿ ಅದೆಲ್ಲ ಇರ್ತೀರಿ. ಎಂತ ನೀವು ಎಂತದೆ ಮೇಲೆ ನಾಲ್ಕಲೋಕದ ಅಧಿಪತಿ ದೇವೇಂದ್ರನ ನಾನು. ನೀವು ಎಂತದೆ ಮಾಡಿದ? ಹೌದು, ಸುರಪತಿ. ಮಾಡಿಯಲ್ಲ, ಇವತ್ತು ಗೋಲಿ ಬಂದು ಈಗ ನನಗೆ ಮಧು ಬೇಕು ಅಂತ ಆದ್ರೆ ಯಾವ್ಯಾವ ಕುಳಿತುಕೊಳ್ಬೇಕಾ? ಹೌದಾ? ಹೀಗೆಲ್ಲ ಕುಳಿತು ಅಭ್ಯಾಸ ಇಲ್ಲವ ನನಗೆ. ಅಭ್ಯಾಸ ಇದ್ರೆ ಎಂತ ಮಾಡ್ಬೇಕಲ್ಲ, ಕೆಲವೆಂದೆಲ್ಲ ಅಭ್ಯಾಸ ಮಾಡುದಲ್ಲ, ಕೊನೆಗೆ ಅಭ್ಯಾಸ ಆಗುದು. ಈಗ ಕುಳಿತುಕೊಳ್ಳುದಾ? ಈಗ ಕೊಡ್ತೀಯೋ? ಹೌದು. ನೀನು ಕುಡಿದು ನನಗೆ ಕೊಡುವುದೇನೋ? ನಾನು ಕುಡಿದ, ನನಗೆ ಗೊತ್ತಲ್ಲ. ಮತ್ತೆ ಇದು ಹಾಕ್ಬೇಕು. ಸ್ವಲ್ಪ ಕುಡಿದ್ರೆ ತಲೆಗೆ ಹಿಡಿತ. ಏನು ನಿನ್ನ ಹೆಸರೇನು ಅಂತೆ? ಕಾಳ. ಕಾಳುವ?
ಮೊದಲು ಹಾಗೆ ಮಾರ್ರೆ ವಾಸನೆ ಮತ್ತು ಅಡಿಗಂತೂ ಗೊತ್ತಿಲ್ಲ. ಎಷ್ಟು ವಾಸನೆಯಲ್ಲಿ ಇದನ್ನು ಕುಡಿಯುವುದು ಹೇಗೋ. ಎಂತ ಅದ್ರಲ್ಲಿ ಎಂತ ಇಲ್ಲದ ಹಾ. ಮೊದ್ಲು ವಾಸನೆ ಬರ್ತದೆ. ಕಡಿ ನೀವು ಎಷ್ಟೇ ಕುಡಿನಿ ಎಂತ ವಸ್ತು ಗೊತ್ತಿಲ್ಲ. ಹೌದಾ, ಹಾಗೊಂದು ವಿಶೇಷತೆ ಉಂಟಾ? ಕುಡಿ ಎಂತ ತರಿಬಿಸಿ ಭಾಗ ಮಾಡಿ ನೋಡೋಣ ನೋಡೋಣ. ನೀನು ಆ ಕಡೆ ಹೋಗುದು ಯಾಕ? ಕೆಲವರೆಲ್ಲ ಇಂಥದ್ದು ಉಪದ್ರ ಮಾಡಿ ಬಾಯಿ ಹಾಕುದು ನಮ್ಮ ಮೇಲೆ ಹಾಕುದು ಕಡಿಕೆ. ಇಲ್ಲ ನನಗೆ ಅದೊಂದು ಬೇಡ. ಈಗ ಸ್ವಲ್ಪ ಗಂಟಲು ತಂಪಾಯ್ತು. ಸ್ವಲ್ಪ ಸ್ವಲ್ಪ ಮತ್ತೆ ಸ್ವಲ್ಪ ಅಲ್ಲ ಈಗ ಸ್ವಲ್ಪ ಹಾಕ್ತೇನೆ. ಕಡಿ ಕೊಡುತ್ತೆ ಕಷ್ಟ ಆಗ್ತದೆ. ನೀನು ಆ ಬಗ್ಗೆ ಆಲೋಚನೆ ಮಾಡಬೇಡವೋ. ಸುರಪತಿ ಇದ್ದೇನೆ ನಾನು. ನೀವು ಹೌದಾ? ಕಡಿ ಕೊಡುತ್ತೇನೆ ತಗೊಳ್ಳೋದು. ಯಾವ ಪತಿಯ ನಮ್ಗೊಬ್ಬ ಬರ್ಕಲ್ಲ ಕಾಣ ಈಗ ಅಷ್ಟೊಂದು ವಾಸನೆ ಇಲ್ಲ ಪುಡಿ. ಹೇಳಲ್ಲ ಮೊದ್ಲು ಒಂಚೂರು ವಾಸನೆ ಬಂತು. ಸ್ವಲ್ಪ ಪರಿಮಳ ಬಂದಾಗ ಅನಿಸ್ತದೆ ಈಗ. ಪರಿಮಳ ಮತ್ತು ಪರಿಮಳ ಬಂತು. ಚೂಚೂರ ತಗೊಂಡು ಪರಿಮಳ ಹೆಚ್ಚಾತ. ಕಾಣ ಆಗ ಕುಡಿಯುವಾಗ ಒಳ್ಳೆ ಹುಳಿಯಾಗಿತ್ತು. ಈಗ ಕುಡಿಯುವಾಗ ಒಳ್ಳೆ ಸಿಹಿ ಸಿಹಿಯಲ್ಲಿದ್ದ ಉಂಟ ಪುಡಿ. ಅದು ಹುಳಿ ಹೊತ್ತಿಗೆ ಸಿಹಿವಂತದ್ದು. ಹೌದಲ್ಲ? ಇದು ಕುಡಿತಾ ಇದ್ದಾಗ ಸಿಹಿ ಹೆಚ್ಚಾಗ್ತದೆ. ಕುಡಿಬೇಕು. ಹೌದಲ್ಲ? ಬೇಕು ನೀನು ನೋಡು, ಜನ ಅಂತ ಹೇಳಿದ್ರೆ ನೀನು ಜನ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ. ಕಾರಣ ಬಾರ ಇಲ್ಲಿ ಬಾರೋ. ಸ್ವಲ್ಪ ಕೊಡೋ. ಹಾಗಲ್ಲ ಈಗ ಹಾಕ. ಏನ್ ಹೇಳಿದ್ದೀರಿ? ನಾನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಿನ್ನನ್ನು 50 ಲಕ್ಷ ಕೊಡುಗೆ ಮಾಡ್ತೀನಿ. ಮಗಲು ಹುಡ್ಕೊಂತ ಬಾರ ಇಲ್ಲ ಮಗಲ ಅದನ್ನು ಎತ್ತಿ ಕೊಡ ಕೊಡಲಿ. ಇಷ್ಟು ಗಿರಾಕಿ ಬಂದಿಲ್ಲ ನಮ್ಗೆ. ಕಾಮಿಡಿ ಸೀನ್ ಹೇಳಿಲ್ಲ, ಜೋಕ್ ಹಾಕ್ತೇನೆ. ಸ್ವಲ್ಪ ಕೊಡಿ. ಹೌದಾ? ಇದನ್ನು ಮೊದಲು ಇದ್ದಿದ್ದೆ ಕೊಟ್ಟಿದ್ದೆ ಕಟ್ಟಿಯ. ಇದೆಲ್ಲ ಯಾವ ಕೊಡೋದನ್ನು ಕೊಡಲಿ. ಕಾರಣ ಈಗ ನೋಡು, ಈಗ ಕುಳಿತುಕೊಳ್ಳುವಾಗ ಎಲ್ಲ ಸರಿ ಪುಣ್ಯಾತ್ಮ. ಈಗ ಕುಳಿತಾದ ಮೇಲೆ ಎಲ್ಲ ಬೈತಿದೆ. ಜನಕ್ಕೆ ಏನಾಯ್ತು? ಹಾಗಾಗಿ ಹೀಗೆ ಆಗ್ತದೆ. ಅಲ್ಲ ನಿಮ್ದು ಲೋಕ ಹೇಗಿರ್ತೀಯ? ನಿಮ್ಮ ದೇವಲೋಕ ಹೇಗೆ? ದೇವಲೋಕ ಅಲ್ಲ, ನಾನಿನ್ನ ಕಳೆದು ಜನರು ಕುಳಿತಾಗೆಲ್ಲ ಆಗ್ತದೆ. ಏನಾಗ್ತದೆ? ಏನು ಬೇರೆ ಇಲ್ಲಿ ಬಾರ, ಸ್ವಲ್ಪ ಕೊಡು ಬಾರ. ಈ ಸ್ವಲ್ಪ ಕೊಡು ಬಾಯಿ. ಗಲಾಟೆ ಮಾಡಿ ಬಾರ. ಅದೆಲ್ಲ ಆಗೋದಿಲ್ಲ, ಹಾಗೆಲ್ಲ ಹೀಗೆ. ನೀನು ಈಗ ಒಂದು ನೀನೆಲ್ಲರೂ ಜಾಕ ಪುಣ್ಯಾತ್ಮ. ನೀನೆಲ್ಲರೂ ಜಾಕ. ನಿಂತುಕೊಳ್ಳಬೇಕು. ಗೊತ್ತಿ ನೋಡು, ನಾನು ಯಾಕೆ ನಿಂತ್ಕೊಂಡಿದ್ದೇನೆ.
ನೋಡುದೆ ನೋಡು ನೋಡುದೆ ಕುಡಿಯುವವನಿಗೆ ಹಿಡಿತಬೇಕು. ಹಿಡ್ತಬೇಕು. ಹೌದು. ಮೊದ್ಲು ಕುಡಿತು ಅಂದ್ರೆ ಹಿಡ್ಕೊಳ್ಳಿಕ್ಕಿಲ್ಲ ಕುಡಿಬಾರ್ದು. ಹಾ ನಾನೇ ಕುಡಿಯುವಾಗ ನೀನು ಹಿಡ್ಕೊಳ್ಳಿಕ್ಕೆ ನೀ ಕುಡಿದ ಒಳ್ಳೇದ. ಹೌದಲ್ಲ? ಹಾಯ್ ಈಗ ಕುಡ್ತಕ್ಕೆ ಹಿಡ್ತಾಳ ಹಿಡ್ತಾ ಎಣ್ಣೆ ನೆಲಗೆ ಹಿಡ್ಕೊಳ್ತ ಇವತ್ತು ನಾನು ಇದರಲ್ಲೇ ಕುಡಿತೇನೆ, ಸ್ವಲ್ಪ ಗಟ್ಟಿ ನಿಂತ್ಕೊಂಡು. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಹೌದಲ್ಲ? ಈಗ ಇನ್ನೇನು ಮುಕ್ತಾಯ್ತು ನೆಲವಿಲ್ಲ ಇದು. ಇಲ್ಲ. ಇಲ್ಲ ಹಾ ಈಗ ಹಾ ನಾನು ಇಲ್ಲೇ ಇದ್ರೆ ಆಗುದಿಲ್ಲ, ಹಾ ಮುಂದೆ ಹೋಗ್ಬೇಕು. ಹೌದಾ? ಹಾ ಹಾಗಾಗಿ ಹಾ ಈಗ ನೋಡು, ನಿಂತ್ಕೊಳ್ಳೋ ಪುಣ್ಯಾತ್ಮ. ನಾವು ಕೊಟ್ಟು ನಾವು ಬಂದ ಭಾಷೆ ಬರ್ತಿದ್ದ. ಅಲ್ಲ, ನೀನು ಯಾವ ಜಾತಿ ಮನುಷ್ಯ ಬರ ಅಲ್ಲಿ ನಿಮ್ಮಂತರಿದ್ರೆ ನಮ್ಗೆ ಭಾಷೆ ಬರ್ತಿಲ್ಲ. ಅದಲ್ವಾ? ಈಗ ನೋಡು, ಹಾ. ಈಗ ಗಟ್ಟಿ ನಿಂತುಕೊಳ್ಳಿ, ಅದನ್ನ ಕಾಲಿನ ಚಿತ್ರ ಉಂಟು. ಅದೆಂತೆಲ್ಲ ಚಕ್ರ ಇಲ್ಲ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ನಿಂತ್ಕೊಳ್ಳು. ಹಾಗೆ ಇದೆ. ಈಗ ಮುಂದೆ ಹೋಗ್ಬೇಕು ನಾನು. ಹಾ ಹೌದಾ? ಹಾ. ಹೊರಟ ಕೆಲಸ ನಾನು ಎಲ್ಲಿ ಹೊರಟಿದ್ದೆ ಸರಿ? ಎಲ್ಲಿ ಹೊರಟಿದ್ದೆ? ನೀವು ಅಪ್ಪನ ಮನೆಗೆ ನೀವು ಎಲ್ಲಿ ಹೊರಟಬೇಕು ನೆನಪಿಲ್ಲ. ನಾನು ಇದು ಕೊಡ್ತೇವ ಎಲ್ಲಿಗೆ? ಇದು ಕೈಲಾಸ. ಹಾ ಹಾ, ನೀವೇ ಒಂದು ರೀತಿ ಕೈಲಾಸ ಇವತ್ತು. ನಾನು ಇವತ್ತು ಕೈಲಾಸಕ್ಕೆ ಹೋಗ್ಬೇಕು ಕೊಡ್ತೇವ. ಒಳ್ಳೆ ಕೆಲಸ. ಬರ್ತೀಯ ನನ್ನ ಜೊತೆಗೆ? ನಾನು ಬರ್ತಿಲ್ಲ ಮಾರ್ರೆ. ಬರ್ತೀಯ? ನಾನು ಬರ್ಲಿಕ್ಕೆ ಜರುಮುಗ್ ಕರ್ಕೊಂಡು ಹೋಗ್ತೇವೆ. ನೀವು ಬರುದಿಲ್ವಾ? ಇವರಲ್ಲಿ ಕುಡುರೆಲ್ಲ ತೊಂದ್ರೆ ಇಲ್ಲ. ಈ ಒಂದು ಕೆಲಸ, ಈಗ ನೀನು ಆಗಂತ ಕೇಳಿದ್ರೆ ಪಾವನಿ ಬೇಕಾ ಮಗನ? ಪಾವನಿ ಬೇಕಾ? ಪಾವನಿ ಬೇಕೇನು? ಬಾರ ಮಗನಿಗೆ ಒಂದು ಕಥೆ ಹೇಳಿ. ಇದು ಹಾಗೆ ಆಯ್ತು. ಹಾಗಲ್ವಾ? ಆಲೋಚನೆ ಮಾಡಬೇಡ. ದೇವೇಂದ್ರ, ನಾನು ದೇವೇಂದ್ರ. ನೀನು ದೇವೇಂದ್ರ ಇಲ್ಲಿ ಪಾವನಿ ಬರ್ಲಿಲ್ಲ ಈಗ. ದೇವೇಂದ್ರ ಇಲ್ಲಿ ಪಾವನಿ ಬರ್ತಿದ್ರು ನಾನು ಇದು ಮಾಡ್ತೇನೆ. ಅನುಗ್ರಹವು ಹೆಚ್ಚು ಜಾಗದಲ್ಲಿ ಅನುಗ್ರಹ ಮಾಡ್ತೇನೆ ಅಂತ ಒಂದು ಅನುಗ್ರಹ ಮಾಡಿದ್ರೆ ಅಲ್ಲ ನೀನು ಮ್ಯಾಲ್ ಒತ್ತಿರ್ತದಂತ. ಅಲ್ಲ ಅಲ್ಲ, ಮ್ಯಾಲ್ ಬಿದ್ದೆ ಅಂತ. ಅಲ್ಲ ನಿಮ್ಮ ಸಾಕ ಒಂದು ಮಡಕಿ ಚಾರ ಬಿಟ್ಟು ಹೌದಾ? ನೀನು ಏನಿಲ್ಲ, ಅನುಗ್ರಹ ಮಾಡಿದಂತಾದ್ರೆ ನಿನಗೆ ನಾಳೆ ಮುಡಿಕೆ ಬಂತೆ. ನಿನಗೆ ನಾಳೆ ಮುಡಿಕೆ ಬಂತೆ. ಹೌದಾ? ನೋಡು, ನೀನೊಂದು ಒಮ್ಮೆ ಮ್ಯಾಲ ಬಾ. ಅಲ್ಲಿ ನಮ್ಮ ಸ್ವಂತ ನಿನಗೆ ಏನು ವ್ಯವಸ್ಥೆ ಬೇಕು ಎಲ್ಲರೂ ನಮ್ಮಂತೆ. ಅಲ್ಲ, ನೀ ಮ್ಯಾಲ ಅಂತ ಹೇಳಿ ಎಂತ ಆಯ್ತಾ? ಓ, ಇದು ನಿಂತೇನಾ?
ಬಾಯ್ ಕೆಲಸ ಹೇಗಾಯ್ತ ಮಡಕೆ ಹೊರುವ ಇಲ್ಲಿ ಕಳ್ಳು ಹೊರುವ ಇಲ್ಲಿ ನನ್ನ ಕೆಲಸ ಒಳ್ಳೆ ರೀತಿಯಲ್ಲಿ ಆಯ್ತು ನಿನ್ ಕೆಲಸ ನಾನು ಗೊತ್ತಲ್ಲ ನಿಮ್ಗೆ ಯಾರು ಕಾಳಲ್ಲ ನಾನೇ ಕುಂಭ ಓ ನೀವೇ ಕುಂಭ ನಾ ಕುಂಭ ಕುಂಭ ನೀವು ಕುಂಭ ನಿಕುಂಭ ಅಷ್ಟೇ ನಾನು ಮುಗಿತ ಬಂದಿದ್ದಾರೆ ಅವರಿಬ್ರ ಈ ದೇವೇಂದ್ರಕ್ಕೆ ಬುದ್ಧಿ ಕಲಿಸ್ಬೇಕಲ್ಲ ಕಾಳಕ್ಕಾಗಿ ಹೀಗೆ ಬಂದಿತ್ತು ಕಳ್ಳಂತ ಹೇಳಿದ್ರೆ ಬಡವರು ಮಾರಾಟ ಮಾಡುವ ಕುಂಭ ಕುಂಭನಿ ಕುಂಭ ಸರಿಯಾಗಿ ಮಾತಾಡ್ತಿದ್ದೇನೆ ಕೇವಲ ಇವರ ವ್ಯವಸ್ಥೆಯಲ್ಲಿ ಮತ್ತೊಂದು ತಿರುಗಿಲ್ಲ ನಾನು ಎಲ್ಲಿಗೆ ಬಂದಿದ್ದಾಯ್ತು ಈಗ ಎಲ್ಲಿಗೆ ಬಂದ್ರಿ ನೀವೀಗ ಒಂದು ರೀತಿ ಕೈ ಕಾಲೆಲ್ಲ ಪುಟ್ಟೋಯ್ತು ಬರುವಾಗ ಏನು ಸಾಧಾರಣ ಮ್ಯಾಲೆ ಬಂದಿದ್ದ ಓ ಸುಳ್ಳನ ಕೈಲಾಸಕ್ಕೆ ಬರ್ಬೇಕಂತ ಹೊರಟಿದ್ದಲ್ಲ ನಾನು ಕೈಲಾಸಕ್ಕೆ ಬಂದ್ರಿ ಹೌದಾ ಹೌದು ಹೌದು ಅದಕ್ಕಾಗಿ ಇಷ್ಟು ಹೊತ್ತು ಬಂದದ್ದು ಈ ನನ್ನ ಮಗ ಇಷ್ಟು ಮೇಲೆ ಬಂದು ಕೂತ್ಕೊಂಡಂತ ನಾನು ಬರ್ತೆ ಅಂತ ಅದು ಸ್ವಲ್ಪ ಕೆಳಗೆ ಬರಬೇಡವ ಹೌದಾ ಹಾಯ್ ಒಂದು ಕೆಲಸ ಐತಿ ಏನು ದೇವಲೋಕದಿಂದ ಸುಣ್ಣಪ್ಪ ಅಲ್ಲ ಕೈಲಾಸಕ್ಕೆ ಬರ್ತಾನೆ ಅಂತಾದ್ರೆ ಸ್ವಾಗತಕ್ಕೆಲ್ಲ ಎಂತ ವ್ಯವಸ್ಥೆ ಮಾಡಬೇಕು ಹೌದು ಸೂರ್ಯ ಕುಂಭವೋ ತೋರಣವೋ ಎಂತೆಂಥ ವ್ಯವಸ್ಥೆ ಇರಬೇಕಿತ್ತು ಈ ಪಾಪಿ ಮಕ್ಕಳಿಗೆ ಏನು ಸಂಬಂಧವೇ ಇಲ್ಲ ನೋಡಿ ಆ ಬದಿಗೆಲ್ಲ ಗಂಡಗಳು ಒಂದು ಕಾದ್ರು ವರ್ಷರು ಪುಟ್ಟಕ್ಕೆ ಒಂದು ಆಕಾರ ಆದ್ರೂ ಉಂಟಾ ಎಲ್ಲ ತಿರುಗ್ತಿದ್ದಾವೆ ತಪ್ಪಲ್ಲ ತಾಯಿ ಅಂತ ಎಂತದ ಹೇಳಿ ಅದೇ ಉಂಟಲ್ಲ ಹಾಗೆ ಇವರು ಒಡೆಯರು ಹಾಗೆ ಅವನಿಗೆ ಏನು ಬೇಕು ಅಂತಿಲ್ಲ ಇವರು ಹಾಗೆ ಯಾರು ಬಂದ್ರೆ ಸಂಬಂಧವೇ ಇಲ್ಲ ಅವರಷ್ಟಕ್ಕೆ ಅವರು ಓಡಾಡ್ತಾ ಇದ್ದಾರೆ ಆದ್ರೆ ಒಂದು ಈ ಮಕ್ಕಳು ಹೋಗಿ ಏನು ನಮ್ಗೇನು ಲೆಕ್ಕವ ಇವು ಆದ್ರೆ ಒಂದು ನಾನು ಕಾಣ್ಲಿಕ್ಕೆ ಬಂದದ್ದು ಯಾರನ್ನ ಅವ ಈಶ್ವರ ಅವನ ದೊಡ್ಡ ಜನ ಅಲ್ಲ ಅವನಿಗೆ ಕಾಣ್ಬೇಕಲ್ಲ ನೋಡು ಎಂದು ನಾ ಬರ್ಬೇಕಾದ್ರೆ ಹೇಗೆ ಓಲಿವರೆಗೆ ಬಂದು ಸುರಪಾಲ ಡಿವಿಜನ್ ಒಡೆಯ ಬಂದೆಯ ಪಾಪಿ ಮಾಡಿ ಇವತ್ತು ಕಡು ಉಟ್ಕೊಂಡ್ಕೊಳ್ತಿದ್ದಾನೆ ಇದೆಲ್ಲ ನೋಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರಬೇಕೋ ಬೇಡ ಒಂದು ಸಾಧಾರಣ ಮನುಷ್ಯ ಅಂತ ಸಹಿಸ್ಕೊಳ್ಳಿಕ್ಕಿಲ್ಲ ಇವನಿಗೆ ಕೃತಿಯನ್ನ ಹಾಗಾದ್ರೆ ನಾನು ದಿಕ್ಪಾಲಕರಿಗೆ ಒಡೆಯ ಲೋಕಾಧ್ಯಕ್ಷ ಇವು ಸಹಿಸ್ಕೊಳ್ಬೇಕಾ ಇವು ಯಾವ ದೊಡ್ಡ ಜನ
ಔಷಧಿ ಪಡ್ಕೊಂಡು ಕೈಯಲ್ಲಿ ಒಂದ 3 ಕವಲು ಅದನ್ನು ಯಾವಾಗಲೂ ಇವನಿಗೆ ಕುಳಿತುಕೊಳ್ಳುವಾಗ ಆಧಾರಕ್ಕೆ ಹಿಡ್ಕೊಂಡೇ ಕುಳಿತುಕೊಳ್ಳುವುದು. ಇವನ ಮೈ ನೋಡಿ ಅವೆಲ್ಲ ಹರಿದಾಡ್ತಾ ಉಂಟು. ನೋಡಿದ್ರೆ ಹೆಸಿಕೆ ಆಗುತ್ತದೆ. ಆ ಕಷ್ಟ ಆ ಕಟ್ಟಿಗೆ ಸಿಕ್ಕೆ ಇವನನ್ನ ನೋಡಿ ಇವನ ದೇವರಟ್ಟು ಒಪ್ಕೊಳ್ಳು ನಾವು. ಇವು ಬಂದು ಒಂದು ಮಾತಾಡುವ ಸೌಜನ್ಯಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾನೆ. ಇವು ಕಣ್ಣು ಮುಚ್ಕೊಂಡಿದ್ದವನಿಗೆ ಲೋಕ ಕಾಣುವುದು ಹೇಗೆ? ಲೋಕ ಕಾಣದೆ ಈ ಪಾಪಿ ಮಗ ಲೋಕ ಕಾಪಾಡುವುದು ಹೇಗೆ? ಹಾಗಾಗಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇವನು ಬಿಡ್ಬೇಕಾ? ಏನ್ ಬರ್ತೇನೆ ಗೊತ್ತು? ಎಲ್ಲಿ ನೋಡಿ ಕೈಯಲ್ಲುಂಟು ಎಲ್ಲಿದು ಒಳ್ಳೆ ಆಯುಧ ಅಲ್ಲ, ವಜ್ರ ಆಯುಧ. ಚಿಂಕ ಉಂಟು ನೋಡಿ, ವಜ್ರ ಆಯುಧ. ಹೌದಾ? ನಾವು ಅಳಿತದೆ ನೋಡಿ, ಕಣ್ಣು ಹೋಗಿತ್ತು ನೋಡ್ಬೇಕು. ಹಾಗೆ ಈಗ ವಜ್ರ ಆಯುಧದಿಂದ ಈ ಕಣ್ಣು ಮುಚ್ಚಿದ್ದಾನಲ್ಲ, ಮನೆ ಬಿಡಬೇಕು. ಎಲ್ಲಿ ಹೊಡೆದು ಕಣ್ಣು ಬಿಡ್ತಾನೆ, ಅನೇಕ ಹೊಡೆದು ಕಣ್ಣು ಬಿಡ್ತಾನೆ. ಬೆಟ್ಟದಲ್ಲೆಲ್ಲರೂ ಕುಳಿತಿರುವಂತಹ ಸಂದರ್ಭದಲ್ಲಿ ಗದಾಪ್ರಹಾರ ಯಾರನ್ನು ನೋಡ್ತಾ ಇರುವಾಗ ಈ ಇಂದ್ರ ಈ ರೀತಿಯಾಗಿ ವಿವರಿಸ್ತಾ ಇದ್ದಂತಾದ್ರೆ ಇವನಿಗೆ ತಕ್ಕ ಮತ್ತು ಅರಿಯಲೇಬೇಕು. ನನ್ನ ನಿಖಿಲಾದಿಯನ್ನು ತೆರೆದು ಇವನ ಭಸ್ಮಿ ತೆರೆದಾಗ ಇವ ಸುಟ್ಟು ಬಸ್ಸುವಾಗಿ ಹೋಗಬೇಕಿತ್ತು. ಒಂದು ಕ್ಷಣವೇ ನಾನು ಬಂದೆ. ಈಗ 3 ಲೋಕವೇ ದಯಿಸಿ ಹೋಗಬೇಕು ಎಂಬ ಕಾರಣಕ್ಕಾಗಿ ತೆರೆದಿದ್ದಾನೆ. ಹಾಗಾಯ್ತು ಅಂತ ಏನಾಗ್ತದೆ? ಈ ಪ್ರಪಂಚವೇ ಬಸ್ಸುವಾಗಿ ಹೋಗ್ತದೆ. ಜಗತ್ತನ್ನೇ ಪಾಲಿಸುವಂತ 3 ಮೂರ್ತಿಗಳ ಲೋಕನಾಗ್ತಾನೇನು ಇದು ಅನ್ಯಾಯ ಮಾಡಿದ್ದಾದ್ರೆ ಅದೇನಾಗ್ತದೆ? ಅನರ್ಥವಾಗಿ ಹೋಗ್ತದೆ. ಸುಡಬೇಡ ಸಮಾಧಾನ ಮಾಡು. ಸ್ವಾಮಿ, ಈಗ ನನಗೆ ಅರ್ಥವಾಯಿತು. ಯಾಕಂತ ಹೇಳಿದ್ರೆ ಈ ನಟಿಲಾದಿಯನ್ನು ತೆರಳಾಕ್ಷಣವೇ ಈವಾಗ ಇದರಿಂದ ಉರಿಯುತ್ತಿರುವಂತ ಅಗ್ನಿಯೋಪಾದಿಗೆ ಕಂಗೊಳಿಸುತ್ತಾ ಉಂಟು. ಹಾಗಾದರೆ ಹುಟ್ಟಿರುವಂತ ಈ ಅಗ್ನಿಯನ್ನ ಮುಂದೇನು ಮಾಡುವುದು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀನಿ. ತೆರೆದಾಗ ಬಸ್ಸುವಾಗೇ ಹೋಗ್ಬೇಕು, ಅದಕ್ಕೆ ನೆಮ್ಮದಿ ಆಗ್ಬೇಕು ಅಂತಾರೆ. ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ನೋಡ ತೋಡ್ತಾ ಇದೆಯಲ್ಲ ಸಮುದ್ರ ಸರದಿ. ಆ ಸಮುದ್ರದಲ್ಲಿ ನಾನು ಉಳಿತಾರೆ ಬೆಳೆಯುತ್ತಾ ಇದ್ದಾರೆ. ಪ್ರಳಯಕ್ಕೆ ಬಂದ್ರು ಅಂತಾದ್ರೆ ಈ ಪ್ರಪಂಚಕ್ಕೆ ನಾಶವಾಗ್ತದೆ. ಅದಕ್ಕಾಗಿ ಅಲ್ಲಿ ಹೆಸರು ಅಂತಾದ್ರೆ ನಾನು ನಾಶ ಹೊಂದೇ ಹೋಗ್ತಾನೆ. ಅಲ್ಲಿರುವಂತ ದಾನವರು ಸರ್ವನಾಶವಾಗಿ ನಾಶ ಆಗಲಿ ಅಂತ ಬಲ್ಲವರ ಅಂಬೋಣದಂತೆ ಯೋಚಿಸಬೇಕಾದ ಅಗತ್ಯವೇ ಇಲ್ಲ. ಅಲ್ಲಿ ದಾನವು ನಾಶವಾಗಿದ್ದಾರೆ ಅಂತಾದ್ರೆ ಮತ್ತೆ ಹುಟ್ಟುವುದಿಲ್ಲ ಅಂತಲ್ಲ. ಮತ್ತೆ ಒಂದು ಜೀವ ಹುಟ್ಟು ಬರ್ತದೆ, ಯಾವುದು ಅಂತ ನನಗೆ ಹೇಳುವುದೇ ಇಲ್ಲ. ಯಾಕೆ ಹೇಳಿದ ಕಥೆ ನೆನಪಾಗ್ತದೆ ಅಲ್ಲ. ಒಂದು ಮತ ತಪಸ್ಸನ್ನು ತೋರಿಸಲಿಕ್ಕಾಗಿ ಬಂದ ಇಲ್ಲಿ ಸತ್ಯ ಹಿಡಿಯೋಗ್ತಾ ಇದ್ರೆ ಆವಾಗ ಏನಾಗಿದೆ? ಭಸ್ಮೀಭೂತನಾಗಿ ಹೋದ. ಒಂದು ಜೀವ ಹುಟ್ಟುಕೊಳ್ಳಿಲ್ಲ. ಅದಕ್ಕಾಗಿ ಇದೊಂದು ಹುಟ್ಟುಕೊಳ್ಳುವಂತ ಸಂದರ್ಭ ಉಂಟು. ಅದಕ್ಕಾಗಿ ಬರ್ತಿದೆ. ಹೌದಾ ಪ್ರಭು ಪರಮೇಶ್ವರ, ನಿನ್ನ ಪವಿತ್ರವಾದ ಪಾದಗಳಿಗೆ ಪಡೆಯುವುದರ ಜೊತೆಯಲ್ಲಿ ಗುರುತರವಾದಂತಹ ನನ್ನ ಅಪರಾಧವನ್ನ ಕ್ಷಮಿಸಿ ನನ್ನನ್ನು ಉತ್ತರಿಸಬೇಕು ಎನ್ನುವುದಾಗಿ ನಿನ್ನ ಪದತಲದಲ್ಲಿ ಹೊರಳಿ ಬೇಡಿಕೊಳ್ತೇನೆ ತಂದೆ. ಸ್ವಾಮಿ, ಏನು
ನಿನ್ನಲ್ಲಿಯವರೆಗಾಗಿ ಬರಬೇಕು, ಹಾ. ನಿನ್ನನ್ನು ಆರಾಧಿಸಬೇಕು, ಅರ್ಚಿಸಬೇಕು ಎನ್ನುವಂತಹ ಮನವನ್ನು ಹೊಂದಿ ನಾಲ್ಕನಿಂದ ಹೊರಟವರಾರು ಹಾ. ಬರುವಾಗ ಯಾಕೋ ಹಾ. ಓರ್ವನೇ ಬರಬೇಕು ಎನ್ನುವಂತಹ ಮನಸ್ಸಿನಲ್ಲಿ ಇಚ್ಛೆ ಎನ್ನುವುದು ಮೂಡತೊಡಗಿತು. ಹಾ. ಹಾಗೆ ಹಾ. ಸಕಲ ಸುಮನಸರನ್ನೂ ಆಗಲಿ ಹಾ. ಮಾತ್ರವೇ ಅಲ್ಲ, ತಡೆದು ಬರುತ್ತೇನೆ ಎನ್ನುವುದಾಗಿ ಒತ್ತಾಯ ಮಾಡಿದ ನನ್ನ ಮಡತೆಯನ್ನು ತೊರೆದು ಹಾ. ಓರ್ವನೇ ನಡೆತರುತ್ತಾ ಇರುವ ಸಂದರ್ಭಕ್ಕೆ ಭೂಲೋಕವನ್ನು ಪ್ರವೇಶಿಸಿದೆ. ತದನಂತರದಲ್ಲಿ ಭೂಮಿಯ ಗುಣವೋ ಎನ್ನುವ ಹಾಗೆ ಹಸಿವು ತ್ರಷೆ ನನ್ನನ್ನು ಬಾಧಿಸುವುದಕ್ಕೆ ತೊಡಗಿತು. ಹಾ. ಮುಂದೈ ತರುವ ಸಂದರ್ಭದಲ್ಲಿ ಓರ್ವ ಬಿಂದಿಗೆಯಲ್ಲಿ ಏನನ್ನು ತುಂಬಿಕೊಂಡು ಬರುವುದನ್ನು ಕಂಡೆ. ಹಾ. ತ್ರಷೆಯಿಂದ ಬಹಳವಾಗಿ ಬಳಲಿದಂತಹ ನಾನು ಅದನ್ನು ಕೊಡು ಎನ್ನುವುದಾಗಿ ಕೇಳಿದಾಗ ಮಧು ಎನ್ನುವುದಾಗಿ ಆತ ನೀಡಿದ. ಅದನ್ನ ಕುಡಿದಾಗ ಕುಡಿಯುವಲ್ಲಿಯವರೆಗೆ ಮಾತ್ರ ನನ್ನ ನಡೆದದ್ದು ಜ್ಞಾಪಕದಲ್ಲಿದೆ. ಆಮೇಲೆ ಏನಾಯಿತು ಎನ್ನುವುದರ ಪರಿವೇ ನನಗಿಲ್ಲ. ಆದ್ರೆ ನಿಮ್ಮ ನಿಖಿಲಾತಿಯಿಂದ ಕಿಚ್ಚು ಕಾರುತ್ತಿರುವಂತಹ ಸಂದರ್ಭಕ್ಕೆ ಜಾಗೃತಾವಸ್ಥೆಗೆ ಬಂದು ನೋಡುವಾಗ ಕಾರ್ಯ ಕೈಮೀರಿ ಹೋಗಿತ್ತು. ಇನ್ನೇನು ಸುರಕನ ನಾಶವೇ ಬತ್ತ ಎನ್ನುವ ಸಂದರ್ಭಕ್ಕೆ ಗುರುಗಳು ಬಂದ ಕಾರಣದಿಂದ ಮತ್ತೆ ನೀವು ಶಾಂತರಾಗಿ ನನ್ನನ್ನು ಕಾಪಾಡಿದಿರಿ. ದೇವಾ, ಅರಿಯದೇ ಮಾಡಿದ ಅಪರಾಧ, ಆ ಕಾರಣದಿಂದ ನನ್ನ ಅಪರಾಧವನ್ನು ಮನ್ನಿಸಿ. ಯಾಕೆ ಅಂತ ಕೇಳಿದ್ರೆ, ಯಾವ ಕಾಲದಲ್ಲಿಯೂ ತ್ರಿಮೂರ್ತಿಗಳಲ್ಲಿ ಆದ ನೀವು ನಿಮ್ಮಲ್ಲಿ ಯಾರೊಬ್ಬರಾದರೂ ನಮ್ಮನ್ನ ಕೈ ಬಿಟ್ಟಿರಿ ಅಂತ ಆದ್ರೆ ಮತ್ತೆ ನಮಗೆ ನಾಕದ ಬದುಕುಂಟೇ ದೇವ, ಸಾಧ್ಯವೇ ಇಲ್ಲ. ಇಂದನೇಕ ದುಃಖರನ್ನ ಸದೆದು ನಾಕವನ್ನು ನಮಗೆ ಸ್ಥಿರಗೊಳಿಸಿ ಕೊಟ್ಟವರು, ನಾಕವನ್ನು ಆಳುವುದಕ್ಕೆ ಅಧಿಕಾರವನ್ನು ನೀವೇ ಇದ್ದವರಿದ್ದೀರಿ. ಆ ಆಳ್ವಿಕೆಯನ್ನು ನಡೆಸುವುದಕ್ಕೆ ತಕ್ಕ ರಕ್ಷಣೆಯನ್ನು ಒದಗಿಸುವವರು ನೀವೇ ಆಗಿದ್ದೀರಿ. ಆ ಕಾರಣಕ್ಕಾಗಿ ಮಕ್ಕಳು ಮಾಡಿದ ತಪ್ಪನ್ನ ತಾಯಿ ಮನ್ನಿಸುವಂತೆ ಜಗದ ತಂದೆಯಾದಂತಹ ನೀವು ನಾನು ಮಗು ಮಾಡಿದ ತಪ್ಪು ಎನ್ನುವುದಾಗಿ ಭಾವಿಸಿ ನನ್ನ ತಪ್ಪನ್ನು ಮನ್ನಿಸುವುದರ ಜೊತೆಗೆ ಮುಂದದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳದೆ ಸದಾ ನಮ್ಮನ್ನು ರಕ್ಷಿಸಬೇಕು ಅಂತ ಬೇಡಿಕೊಳ್ತೇನೆ ಸ್ವಾಮಿ. ಬೇರೆಯಿಂದ ಯೋಚಿಸಬೇಕಾದ ಅಗತ್ಯವೇ ಇಲ್ಲ. ಮೂರು ಲೋಕ ದೇಶ, ಮೂರು ಮುಖ ಅನುಗ್ರಹವೇ ಹಾಗೆ. ಮೂರು ಲೋಕ ದೇಶ ಇಂಥದ್ದು ಆಯ್ತು ಅಂತಾದ್ರೆ ಏನಾಗ್ತದೆ? ಪ್ರಪಂಚವೇ ಕೆಟ್ಟು ಹೋಗ್ತದೆ. ಕೆಟ್ಟು ಹೋಗಬಾರದು. ಪ್ರಪಂಚ ಉದ್ಧಾರ ಆಗಬೇಕು ಅಂತಾದ್ರೆ ದೇವೇಂದ್ರ ಕ್ರಮಬದ್ಧವಾಗಿರ್ಬೇಕು, ಧರ್ಮವನ್ನು ಪಾಲಿಸಬೇಕು. ಅದರ ಪ್ರವರ್ತನೆ ಆದಿ ಅಂತಾದ್ರೆ ಆಗುವುದು ಹೀಗೆ. ಯಾಕೆ ಕರ್ಮಭೂಮಿಯನ್ನು ಮೆಟ್ಟಿದಾಗಲೇ ಹೀಗಾಗ್ತದೆಯಾ? ಹಾಗೆ ಸಾಧ್ಯವೇ ಇಲ್ಲ. ಒಂದು ಕಥೆಯ ಸ್ವರೂಪ ಇದು. ಹಾಗಾದರೆ ಒಬ್ಬ ಇಂದ್ರನಾದವನು ನಮ್ಮ ಮೇಲಿಟ್ಟಂತ ಗೌರವವನ್ನು ತ್ಯಜಿಸಿ ಈ ರೀತಿಯಾಗಿ ವರ್ತಿಸಿದ್ದಾನಂತಾದ್ರೆ ಇದಕ್ಕೇನಾದ್ರೂ ಹಿನ್ನೆಲೆ ಇರಬಹುದೇ? ಒಂದು ನಿಬಂಧನೆ ಉಂಟು. ಕಥೆಯ ಸ್ವರೂಪ ಅಂತ ಹೇಳ್ತಲ್ಲ, ಮುಂದೆ ಆಗುವಂತ ಕಥೆಯ ನಿರೀಕ್ಷೆಯಲ್ಲಿ ನಮಗೆ ಇರಬೇಕಾಗಿದೆ. ಹೌದಾ?
ವೈಭವದಲ್ಲಿ ವರ್ಗ ಸ್ಥಾನವನ್ನು ಪ್ರವೇಶ ಮಾಡಿದೆ. ತುಂಬಿದಂತಹ ದಾನವರ ಸಭೆಯನ್ನು ಕಂಡೆ ಮನಸ್ಸಿಗೆ ಮಹಾದಾನಂದವಾಯಿತು. ಏನು ಮಾಡೋಣ ಹೇಳಿ ಸ್ವಾಮಿ? ಹಿಂದೆ ಇವರೆಲ್ಲ ನಿರ್ಗತಿಕರಾಗಿ ಬದುಕುತ್ತಾ ಇದ್ದವರು. ಉಣ್ಣುವುದಕ್ಕೂ ಉಡುವುದಕ್ಕೂ ಯೋಗ್ಯವಾದಂತ ವಸತಿಗೂ ಆಧಾರ ಇಲ್ಲದೆ ಎಲ್ಲೆಲ್ಲೋ ಇದ್ದವರು. ಎಲ್ಲವರನ್ನ ಒಂದುಗೂಡಿಸಿದೆ, ಸಾಮ್ರಾಜ್ಯವನ್ನ ಕಟ್ಟಿದೆ. ಇವರಿಗಾಗಿ ಸದಾ ನಾನು ದುಡಿಯುತ್ತಾ ಇದ್ದವ. ನನ್ನ ರಾಜಕೀಯದ ವಿಚಾರವನ್ನು ಯೋಚಿಸಿದರೆ ಇಂತಹ ರಾಜಕೀಯವನ್ನ ಸೃಷ್ಟಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತ ಸಾಮ್ರಾಜ್ಯವನ್ನು ನಾನು ಕಟ್ಟಿದವ. ಆದರೆ ಸಂಸಾರಿಕವಾಗಿ ನಾನು ಯೋಚಿಸ್ತಾ ಇದ್ದೇನೆ. ನನಗೊಬ್ಬಳ ಮಗಳಿದ್ದಾಳೆ, ಬೃಂದ ಅನ್ನುವ ಹಾಗೆ. ನನ್ನ ಮಗಳು ಬೃಂದ ಜೀವನದಲ್ಲಿ ನಾನು ಯೋಚಿಸ್ತಾ ಇದ್ದೇನೆ. ತಂದೆ ಆದಂತ ನಾನು ಮಗಳಿಗೆ ಮದುವೆ ಮಾಡಿಸಬೇಕು ಎನ್ನುವ ತೀರ್ಮಾನವನ್ನು ಹೊಂದಿದವನು. ಮದುವೆ ಮಾಡಿಸಬೇಕು ಅಂತಾದ್ರೆ ಯೋಗ್ಯನಾದಂತ ಒಬ್ಬ ಗಂಡು ಬೇಕು. ಯಾವುದೋ ಗಂಡಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಅವರ ಜೀವನ ಸುಖವಾಗಿ ಸಾಗುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ವಿಚಾರವನ್ನು ಅರಿತಂತಹ ನಾನು ಯೋಗ್ಯನಾದಂತ ಗಂಡಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದೆ. ನಮ್ಮ ದಾನವ ಕುಲದಲ್ಲಿ ಯೋಗ್ಯರನ್ನ ಹುಡುಕುವುದೇ ಬಹಳ ಕಷ್ಟ. ಹೆಂಡ ಕುಡಿಯುವುದು, ಕಂಡ ತಿನ್ನುವುದು, ಇದೆಲ್ಲ ಬಿದ್ದು ಮಲಗುವುದು ಅದೇ ಕಷ್ಟ. ಆದರೂ ಒಳ್ಳೆ ಗಂಡು ಬೇಕು. ಯಾರನ್ನ ಕಳೆದುಕೊಳ್ಳಿ ಹುಡುಕ್ಲಿಕ್ಕೆ? ಕೆಲವೇ ದಿವಸದ ಹಿಂದೆ ನನ್ನಲ್ಲಿ ಆಶಯವನ್ನ ಕೇಳಿದಂತ ಒಬ್ಬ ವ್ಯಕ್ತಿ ಇದ್ದಾನೆ, ಕುಂಭ. ಆ ಕುಂಭದಾನವ ಅವನಾಡಿದ ಮಾತು, ಏನೋ ಹೇಳಿ ಅದನ್ನು ಮಾಡುವುದಕ್ಕೆ ನಾನು ಸಿದ್ಧನು ಪ್ರಭು ಅಂತ ಹೇಳಿದ. ಅವನಿಗೆ ಆಶಯವನ್ನು ಕೊಟ್ಟಿದ್ದೇನೆ, ಕರೆದು ವಿಷಯ ತಿಳಿಸ್ತೇನೆ. ಯಾರನ್ನೇ ಕುಂಭಗೆ ಕುಂಭಕೇತ ಇನ್ನೊಂದು ಸಮಯದಲ್ಲಿ ನನ್ನಲ್ಲಿ ಆಶಯವನ್ನ ಕೇಳವನಿ. ಆಶಯವನ್ನ ಇತ್ತವ ನಾನು. ಯಾವ ವಿಚಾರದಲ್ಲಿ ಆಗಲಿ, ನನ್ನ ಸಂಸಾರಿಕದಲ್ಲಿಯೂ ಕೂಡ ಹಾಗೆ, ನಮ್ಮ ಮನೆಯ ಸದಸ್ಯನಿದ್ದ ಹಾಗೆ ನೀನು ಎಲ್ಲ ವಿಚಾರವನ್ನು ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೆ. ನನ್ನ ಸಂಸಾರದ ಬಗ್ಗೆ ತೊಂದರೆ ಆದ್ರೆ ಅದರ ಬಗ್ಗೆ ವಿನಿಮಯ ಮಾಡೋದಕ್ಕೆ ನೀನಿದ್ದವ. ಆದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅಂತಿದ್ದೇನೆ. ಯಾವುದು ಬಲ್ಲೆಯ? ನನ್ನ ಮಗಳಂತ ವೃಂದೆಗೆ ಮದುವೆ ಮಾಡಿಸಬೇಕು ಅಂತ ನಾನು ಹೊರಟಿದ್ದೇನೆ. ಮದುವೆ ಮಾಡಿಸಬೇಕು ಅಂತಾದ್ರೆ ಯೋಗ್ಯನಾದಂತ ಗಂಡೊಬ್ಬ ಬೇಕು. ಗಂಡು ಬೇಕು ಅಂತಾದ್ರೆ ಯಾವುದೋ ಗಂಡನ್ನು ತಂದು ಮದುವೆ ಮಾಡಿಸಿದೆ ಆದಿತ್ತ. ಸಮರ್ಥನಾದ ಗಂಡು ಬೇಕು. ಎಲ್ಲಿಯಾದ್ರೂ ಹುಡುಗ ನೋಡಿದ್ದುಂಟ ನೀನು? ಯಾರೋ ನಮ್ಮ ಯೋಗ್ಯತೆಗೆ ಸರಿದೂಗುವ ಹುಡುಗ ಇದ್ದಾನೆ. ಇದ್ದಾನೆ ಅಂತ ಹೇಳಿದಲ್ಲ. ಎಲ್ಲಿ? ಸಿಂಧೂ ದೇಶದ ಅಧಿಕಾರಿ ಜಲಂಧರ. ಅವನೇ ಯೋಗ್ಯನಾದ ವರನ ಇದ್ದಾನೆ. ಅದೇನೋ ಅವನ ರೂಪದ ಬಗ್ಗೆ ಹೇಳುವುದಾದ್ರೆ ಜಲಂಧರ ಅನ್ನುವ ಹುಡುಗನನ್ನ ಹೇಳಿ. ರೂಪ ಹಾಗೆ ಅತಿ ಸುಂದರ
ಅತಿರೂಪವಂತ. ಅತಿರೂಪ. ಹಾ, ಅವನನ್ನ ಬೀರಿಸುವಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಮನ್ಮಂತನಿಗಿಂತಲೂ ಚಂದದ ಹುಡುಗ. ಹೌದು. ಅವನ ಹಾ, ಮತ್ತೆ ಅವನ ಪರಾಕ್ರಮ ಬಗ್ಗೆ ಹೇಳುವುದಾದ್ರೆ ಅವನ ವಿಕ್ರಮ ಹಾಗೆ ಭೀಮ ವಿಕ್ರಮನವನ ಮತ್ತೊಬ್ಬವಿಲ್ಲ. ವೀರನು ಹೌದು, ಶೂರನು ಹೌದು, ಗಂಭೀರನು ಹೌದು. ನಿಮ್ಮ ಮಗಳಿಗೆ ತಕ್ಕನಾದವರ ಆತ ಇದ್ದಾನೆ. ಅವನಿಗೆ ಕೊಟ್ಟು ಮದುವೆ ಮಾಡಿಸಬಹುದೆನ್ನುವ ತೀರ್ಮಾನವೇ ಹೌದು. ಅಮಾವಾಸ್ಯ ಒಡೆಯ ಜಲಂಧರ ಅತಿರೂಪವಂತ ನನ್ನ ಮಗಳಿಗೆ ಅನುರೂಪನಾದಂತಹ ವರ ಎನ್ನುವ ವಿಚಾರವನ್ನು ಕೇಳಿ ಬಹಳ ಸಂತೋಷವನ್ನು ಹೊಂದಿದೆ. ನಿನ್ನ ತಿರುಗಾಟದಲ್ಲಿ ಇಷ್ಟನ್ನ ನೀನು ಸಂಗ್ರಹಿಸಿದ್ಯಂತಾದ್ರೆ ಸಾರ್ಥಕವಾಯಿತು. ತಡ ಮಾಡಬೇಡ, ನೇರವಾಗಿ ಹೋಗು ಸಿಂಧು ದೇಶಕ್ಕೆ. ವಿಚಾರವನ್ನು ಅವನಿಗೆ ತಿಳಿಸುವುದು ಮಾತ್ರ ಅಲ್ಲ, ಅವನನ್ನ ಇಲ್ಲಿವರೆಗೆ ಕರೆದುಕೊಂಡು ಹೋಗು. ಯಾಕೆ ಹೀಗೆ? ಎಲ್ಲವರಂತಲ್ಲ ಈ ಜಲಂಧರನ ಹುಟ್ಟು. ನನ್ನ ಹುಟ್ಟು ಹೇಗಾಯಿತು, ಎಲ್ಲಾಯಿತು, ಎಲ್ಲವನ್ನ ಅರಿತುಕೊಂಡವ ನಾನು. ಹರನ ಕಣ್ಗೆಟ್ಟಿನಿಂದಲೇ ಸಮುದ್ರದ ಆಳದಲ್ಲಿಯೇ ನನ್ನ ಹುಟ್ಟಾಯಿತಂತೆ. ಅಂಬಿಗನೋರ್ವನ ಕೈಗೆ ನಾನು ಸಿಕ್ಕಿದಾಗ ಅದನ್ನ ಕೊಂಡು ಬಂದು ವರುಣದೇವನ ಕೈಗೆ ಇತ್ತನಂತೆ. ಆ ಸಂದರ್ಭದಲ್ಲಿ ಯೋಚಿಸಿದಂತಹ ವರುಣದೇವ ಏನು ಮಾಡಲಿ, ಈ ಮಗುವಿನ ಕುಲಗೋತ್ರ ಗೊತ್ತಿಲ್ಲದೆ ಹಾಗೆ ಸಾಕಲಿ ಎಂದು ಯೋಚಿಸಿ ಬ್ರಹ್ಮದೇವನ ಬಳಿಗೆ ಕೊಂಡು ಹೋದನಂತೆ. ಬ್ರಹ್ಮದೇವನ ಕೈಗೆ ನನ್ನನ್ನು ಇಟ್ಟಾಗ ಅವನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ. ಆ ಸಂದರ್ಭದಲ್ಲಿ ಬ್ರಹ್ಮನ ಗಡ್ಡವನ್ನ ಹಿಡಿದು ಎಳೆದನಂತೆ. ಆಗಲೇ ಆರಂಭವಾದದ್ದು ಬ್ರಹ್ಮನ ಕಣ್ಣಿನಲ್ಲಿ ಸುರಿಯುವುದಕ್ಕೆ ನೀರು. ಯಾರಿಗೆ ಸಾಧ್ಯ? ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಕಣ್ಣಿನಿಂದ ನೀರು ತರಿಸಿದವ ನಾನು. ಅದು ಎಳವೆಯಲ್ಲಿಯೇ ಅವನ ಕಣ್ಣಿನಿಂದ ಸುರಿದಂತಹ ಜಲ ನನ್ನ ಶಿರದ ಮೇಲೆ ಬಿತ್ತಂತೆ. ಅದನ್ನು ಅಲ್ಲಿ ಆಗ್ರಹಿಸಿದ
ಬಂದ ಕಾರಣ ಅಲ್ಲಿಯೇ ನನಗೊಂದು ನಾಮಕರಣವಾಯಿತು. ಜಲಂಧರ ಎನ್ನುವಂತ ಹೆಸರು ನನಗೆ ಸ್ಥಿರವಾಯಿತು. ಆಮೇಲೆ ಹೇಳಿದಂತಹ ಮಾತು ಬ್ರಹ್ಮದೇವ ಎಲ್ಲಿಯವರೆಗೆ ಈತನು ಅಧಿಕಾರ ವ್ಯಾಪ್ತಿಯಲ್ಲಿ ಕಾಲವನ್ನು ಕಳೆಯುತ್ತಾನೆ, ಯಾವ ರೋಗ ರುಜಿನಗಳು ಕೂಡ ಸಿಂಧೂ ದೇಶದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ ಎಂದು ಹರಸಿ ನನ್ನ ತಂದೆಯ ಕೈಗೆ ಕೊಟ್ಟನಂತೆ. 5 ವರ್ಷಕ್ಕೆ ಸರಿಯಾಗಿ ಗುರುಕುಲಕ್ಕೆ ಸೇರಿ ಸಕಲಾಕ್ಷರಾಭ್ಯಾಸವನ್ನು ಮಾಡಿ ಪರಿಪೂರ್ಣವಾಗಿ ಅರಮನೆಯನ್ನು ಸೇರಿದೆ. ಸರ್ವ ಜವಾಬ್ದಾರಿಕೆಯನ್ನು ನನ್ನ ಪಾಲಿಗೆ ವಹಿಸಿದರು. ಅವರ ಹೆಸರಿಗೆ ಚುಕ್ಕಿಬಾರದಂತೆ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೂ ಕಾಲವನ್ನು ಕಳೆಯುತ್ತಿದ್ದವ ನಾನು. ಏನೋ ಸುದ್ದಿ ಕೇಳಿದ್ದಲ್ಲ, ಯಾರು ನನ್ನನ್ನು ಕಾಣೋದಕ್ಕೆ ಬರ್ತಾ ಇದ್ದಾರಂತೆ. ಯಾರು ಹೇಳಿ ಕಾನು ತಲಿ ಕರ ಮುಗಿದು ಕರೆತಂದುಕೊಳ್ಳಿಸಿ ಪರಿಪರಿಯೋ ಉಪಚರಿಸಿ ನಮಸ್ಕರಿಸಿಕೊಂಡೆ ಸ್ವಾಮಿ. ಶುಭವಾಗಲಿ. ಬಹಳ ದೂರದಿಂದ ಬಂದವರಿರಬಹುದು ಎನ್ನುವ ಕಾರಣಕ್ಕಾಗಿಯೇ ಬಂದಂತಹ ನಿಮ್ಮನ್ನ ಕರೆತಂದು ಆಸನದಲ್ಲಿ ಕುಳ್ಳಿರಿಸಿದ್ದೇನೆ. ಮಾರ್ಗಾಯಾಸ ಎನ್ನುವುದು ಯಾರನ್ನು ಬಿಟ್ಟದ್ದಿಲ್ಲ. ಕುಡಿಯುವುದಕ್ಕೆ ಏನಾದರೂ ತಕ್ಕೊಳ್ತೀರಾ? ಈಗ ಬೇಡ, ಬೇಕಾದ್ರೆ ಕೇಳಿ ಪಡೆಯುತ್ತೇನೆ. ಈಗ ಬೇಡದ್ರೆ ಮತ್ತಾದ್ರೂ ಬೇಕು ಅನ್ನೋದು ಅರ್ಥ. ತಿನ್ನುವುದಕ್ಕೆ ಬೇಡ. ಹಾಗೆ ಆದರೆ ಅಪರಿಚಿತ ಮನೆಗೆ ಬಂದಾಗ ಉಪಚರಿಸುವುದು ನಮ್ಮ ಕರ್ತವ್ಯ. ಉಪಚರಿಸಿದ್ದೇನೆ. ಅದರ ಜೊತೆಯಲ್ಲಿ ಪರಿಚಯವು ನಮಗೆ ಅಗತ್ಯವಾಗಿ ಆಗಬೇಕು. ಹೊಸ ಮುಖ ಇದು, ಎಲ್ಲಿಂದ ಬಂದವರು, ಇಲ್ಲಿಗೆ ಬಂದದಿದ್ರೆ ಉದ್ದೇಶ ಏನು, ನನ್ನಿಂದ ನಿಮಗಾಗಬೇಕಾದದ್ದೇ ಎಲ್ಲ ವಿಚಾರವನ್ನು ಹೇಳ್ತೀರಾ? ಹೇಳ್ಬೇಕು. ಮಗನೇ ಕೇಳು ಮುದರಿ ವರಿಸಬೇಕು, ಸುಗುಣೆಯರ ವರಿಸಬೇಕು, ಕೀರ್ತಿಯನ್ನು ಜಗದೊಳಗೆ ಬೆರೆಸಬೇಕು. ನಿನ್ನನ್ನು ನೋಡಲೇಬೇಕೆನ್ನುವುದಾಗಿ ಅಲ್ಲಿಂದ ಇಲ್ಲಿವರೆಗಾಗಿ ಬಂದೆ. ನನ್ನನ್ನೇ ನೋಡ್ಬೇಕು ಅಂತ ಬಂದಿರೋ? ಅಲ್ಲಿಂದ ಇಲ್ಲಿಗೆ ಅಂತ ಹೇಳಿದಿರಿ, ಎಲ್ಲಿಂದ ಅಂತ ಗೊತ್ತಾಗಿ? ಶೋಣಿತಾಪುರದ ಅಧಿಕಾರಿ ಕಾಲನೇಮಿಯ ಮಂತ್ರಿಗಳು ನಾವು. ಕಾಲನೇಮಿ ಅಂತ ನೀವು ನಿಲ್ಲಿಸಿದಾಗ ಅವರೇ ನೀವೇನು ಅಂತ ಅಂದ್ಕೊಂಡೆ. ಅವರೆಲ್ಲ ಆದರೂ ಅಲ್ಲಿಯೋ ಮಂತ್ರಿಗಳು. ಮುಖ್ಯಮಂತ್ರಿ ತಮ್ಮ ಹೆಸರೇನು? ಕುಂಭದಾನವ ಎನ್ನುವುದಾಗಿ. ಕುಂಭ ಆದರೆ ಹೆಸರು ಬಹಳ ಒಳ್ಳೆಯದುಂಟು. ಬರುವುದಕ್ಕೆ ಉದ್ದೇಶವೇನು? ನಮ್ಮ ಹೆಸರನ್ನು ಕೇಳ್ತೀರಾ? ಬರುವಾಗ ಮಾರ್ಗದಲ್ಲಿ ಎಲ್ಲರ ಬಾಯಲ್ಲೂ ನೀವೇ. ಏನು ನಾನು ತಿಂಡಿಯ ವಸ್ತುವ? ಎಲ್ಲರ ಬಾಯಲ್ಲಿರ್ಲಿಕ್ಕೆ ಹಾಗಲ್ಲ, ಇದ್ದರೆ ಇರಬೇಕು. ಸಿಂಧೂ ದೇಶದ ಅಧಿಕಾರಿ ಜಲಂಧರ ಎನ್ನುವುದಲ್ಲಿ ಜಲಂಧರನಂತೆ ಅಂತೆ. ದಾನದಲ್ಲಿಯೋ ಧರ್ಮದಲ್ಲಿಯೋ ಇದ್ದರೆ ಇರಬೇಕು ನೀವಂತೆ. ಹಾಗೆ ತಿಳಿದಂತ ನಾನು ನಿಮ್ಮನ್ನು ನೋಡಲೇಬೇಕು ಏಕೆನ್ನುವುದಾಗಿ ಇಲ್ಲಿವರೆಗಾಗಿ ಬಂದೆ. ಅರ್ಥವಾಯ್ತು, ಪ್ರಚಾರ ಆಯ್ತಲ್ಲ. ಏನ್ ಬೇಕಾದ್ರೂ ಕೊಡ್ತಾರೆ ದಾನ ಧರ್ಮ ಎಂಬುದನ್ನು ಕೇಳಿ ನನ್ನನ್ನು ನೋಡ್ಬೇಕು ಅಂತ ಬಂದಿದ್ದೀರಂತಾದ್ರೆ ಏನೋ ದಾನ ಕೇಳಲಿಕ್ಕೆ ಬಂದಿರೋ ಹಾಗೆ? ಹಾಗಲ್ಲ, ನಿನ್ನನ್ನು ನೋಡಬೇಕೆನ್ನುವುದಾಗಿ ಬಂದೆ. ಓ, ಇಷ್ಟೆಲ್ಲ ಕೊಡುವಂತಹ ವ್ಯಕ್ತಿ ಹೇಗಿರಬಹುದು ಎನ್ನುವುದಾಗಿ ತಿಳಿಯಬೇಕೆನ್ನುವುದಾಗಿ ಬಂದೆ. ನೋಡಿದ್ದೀರಲ್ಲ, ಆಯ್ತಲ್ಲ. ನಿನ್ನನ್ನು ನೋಡಿದಾಗ ನಿನಗೊಂದು ಕುಂದು ಉಂಟಲ್ಲ. ಇಷ್ಟೊತ್ತಿನವರೆಗೆ ಬಹಳ ಹೊಗಳಿದ್ರಿ, ಈಗ ನನಗೆ ಕುಂದುಂಟ. ಹೌದು. ಏನು ಕುಂದು ಕಂಡಿರಿ? ನಿನ್ನ ಎಡಭಾಗ ಒಂದು ಸರಿ ಇಲ್ಲಲ್ವಾ? ಇಲ್ಲಿಯವರೆಗೆ ಯಾರು ಹೇಳಿದವರಿಲ್ಲ. ಏನಿದ್ರು ಹೆಚ್ಚಾಗಿ ಕೆಲಸ ಮಾಡುತ್ತಿದ್ರೆ ನಮ್ಮ ಎಡಭಾಗವೇ. ಹಾಗಲ್ಲ, ಪಟ್ಟ ಏರುವ ಮುಂಚಿತವಾಗಿ ಪಟ್ಟದರಸೆಯನ್ನು ಮದುವೆ ಆಗ್ಬೇಕಿತ್ತು. ನಿನಗೊಂದು ಮದುವೆ ಆಗಿಲ್ಲಲ್ವಾ ಅಂತ ನಿಮಗೆ ಗೊತ್ತಾಯ್ತಾ? ಹೌದು. ಅದನ್ನು ತಿಳಿದಂತ ನಾನು ಇಲ್ಲಿವರೆಗಾಗಿ ಬಂದೆ. ತಿಳ್ಕೊಂಡೇ ಬಂದದ್ದ ನೀವು? ಪಟ್ಟವನ್ನ ಏರುವ ಪೂರ್ವದಲ್ಲಿ
ಇಷ್ಟದ ಹೆಣ್ಣಿನ ಕೈ ಹಿಡಿಯಬೇಕು. ಇದು ಶಿಷ್ಟಾಚಾರ. ಆ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಮದುವೆ ನಾನಾಗಲಿಲ್ಲ. ಏನು ಮಾಡೋಣ ಹೇಳಿ? ಆಗುವ ಮನಸ್ಸು ನನಗಿದ್ದಿತ್ತು. ಆಗ್ತೇ ನಂತರ ನಾನು ಮಾತು ಕೊಟ್ಟರೆ ಎಷ್ಟು ಜನ ಬೇಕು ಸ್ವಾಮಿ? ನಮ್ಮ ಮನೆಯ ಬಾಗಿಲಿನಲ್ಲಿ ಸಾಲು ಸಾಲಾಗಿ ನಿಂತಾರು. ನಮ್ಮ ಹುಡುಗಿಯನ್ನು ತಕ್ಕೊಳ್ಳಿ, ನಮ್ಮ ಹುಡುಗಿಯನ್ನು ತಕ್ಕೊಳ್ಳಿ ಅಂತ. ಆದರೆ ನಾನು ಮದುವೆಯಾಗಬೇಕು ಅಂತ ಆದ್ರೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬೇಕು. ನಮ್ಮ ತನಕ್ಕೆ ಸರಿ ಹೋಗುವಂತ ಹೆಣ್ಣಾಗಬೇಕು. ಅಂತವಳೆಲ್ಲಿಯಾದರೂ ಸಿಕ್ಕಿದರೆ ಮದುವೆಯಾಗುವ ಮನಸ್ಸುಂಟು. ಇದ್ದಾಳೆ ಇದ್ದಾಳೆ ಇದ್ದಾಳೆ, ನೋಡಿ ಬಂದಿದ್ದೀರಾ? ಎಲ್ಲಿದ್ದಾಳೆ? ಇಲ್ಲಿವರೆಗಾಗಿ ಬಂದೆ ಮಾಡಿಸುವುದಕ್ಕೆ. ಹೌದು, ನನಗೆ ಮದುವೆ ಮಾಡಿಸ್ಲಿಕ್ಕೆ ನನಗೂ ನಿಮಗೆ ಏನಾದ್ರು ಸಂಬಂಧ ಉಂಟು? ಹಾಗಲ್ಲ, ಅತಿರೂಪವಾದ ಒಂದು ಹುಡುಗಿಯು ಇದ್ದಾಳೆ. ಅಂದರೆ ನನಗೆ ಒಪ್ಪಬಹುದಾದಂತ ಹುಡುಗಿಗಳನ್ನು ಕಂಡಿದ್ದೀರಿ? ಹೌದು. ಎಲ್ಲಿ ಅಂತ ಕೇಳಬಹುದಾ? ಬೇರೆ ಯಾರು ಅಲ್ಲ, ನಮ್ಮ ಒಡೆಯನಾಗಿರುವಂತ ಕಾಲನೇಮಿಯ ಮಗಳು ವೃಂದೆ ಎನ್ನುವುದಾಗಿ. ವೃಂದೆ ರೂಪದ ಬೊಂಬೆಯ ಅತಿ ರೂಪವಂತೆ ಆಕೆ ಇದ್ದಾಳೆ. ನಿನಗೆ ಸರಿಯಾದ ವರ ಆತ ಇದ್ದಾಳೆ. ವಧು ನನಗೆ ಸರಿಯಾದಂತಹ ವಧು ಅವಳು ಎಂದು ಯೋಚಿಸಿ ಇಲ್ಲಿಗೆ ಬಂದಿಲ್ಲ. ಹೌದು. ಆಗಲಿ, ನಿಮ್ಮ ಮಾತನ್ನು ಅಲ್ಲಗಳಿದ್ದೇನೆ ಅನ್ನೋ ಅರ್ಥ ಅಲ್ಲ. ಮದುವೆ ಆಗಬೇಕು ಅಂತ ಅದರ ಪೂರ್ವದಲ್ಲಿ ಹುಡುಗಿಯನ್ನ ನೋಡಬೇಕು. ಅವಳು ನನ್ನ ಮನಸ್ಸಿಗೆ ಒಪ್ಪಿಗೆ ಆದರೆ ಮತ್ತೆ ಮದುವೆಯ ಮಾತುಕತೆ. ಮೊದಲು ನಾನು ಕಾಣಬೇಕಾದದ್ದು ಹುಡುಗಿಯನ್ನ. ಕರ್ಕೊಂಡು ಹೋಗಿದ್ದು ತಯಾರಿದ್ದೀರಲ್ಲ? ನಾನು ಹಿಂದೂ ದೇಶವನ್ನು ಸೇರಿದ್ದೇನೆ. ಅವನಲ್ಲಿ ಮಾತನಾಡಿ ಅವನನ್ನು ಕರೆ ತಂದಿದ್ದೇನೆ. ಹುಡುಗ ಇವನೇ. ಹೌದಾ? ನಮಸ್ಕಾರ. ನಮಸ್ಕಾರಗಳು. ಜಲಂಧರ ಅಂತ ಹೇಳಿದೆ. ನಿಮ್ಮನ್ನೇ ನೋಡ್ಬೇಕೆನ್ನುವ ಉದ್ದೇಶದಿಂದ ನಾನು ಕಳುಹಿ ಕೊಟ್ಟವ. ಹೌದಾ? ವಿಚಾರ ಸತ್ಯವೇ ತಾನೇ? ಬಹಳ ಸತ್ಯ. ಎಲ್ಲ ವಿಚಾರವನ್ನು ಮಂತ್ರಿಗಳು ಸೂಚಿಸಿದ್ದಾರೆ. ಆದ್ರೆ ಅವರಿಗೆ ಪ್ರಥಮದಲ್ಲಿ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಏನು? ಮದುವೆಯಾಗುವುದಕ್ಕೆ ತೊಂದರೆ ಇಲ್ಲ, ಆದರೆ ಪೂರ್ವದಲ್ಲಿ ಹುಡುಗಿಯನ್ನ ನೋಡಬೇಕು. ಶಿಷ್ಟಾಚಾರ. ಹುಡುಗಿ ನನ್ನ ಮನಸ್ಸಿಗೆ ಒಪ್ಪಿಗೆ ಆದರೆ ಆಮೇಲೆ ಮದುವೆಯ ಮಾತುಕತೆ. ವಿಚಾರ ಇದು ಸತ್ಯವೇ. ಯಾವ ಒಪ್ಪಂದೇ ಆಗಲಿ ಹುಡುಗಿಯನ್ನ ನೋಡದೆ ಮದುವೆ ವಿಚಾರವನ್ನು ಮಾತಾಡುವುದಕ್ಕೆ ಸಾಧ್ಯ ಇಲ್ಲ ಅಲ್ಲವೇ? ಹುಡುಗಿಯನ್ನ ನೋಡಿ ಮದುವೆ ವಿಚಾರ ಮಾತಾಡುವುದು ಶಿಷ್ಟಾಚಾರ. ಅದು ನಿಮ್ಮ ಮಾತು ಯೋಗ್ಯವಾಗಿಯೇ ಇದೆ. ಅದಕ್ಕೀಗ ಹುಡುಗಿಯನ್ನ ಪ್ರಥಮದಲ್ಲಿ ನಾವು ಕಾಣಬೇಕಿತ್ತು. ಕರೆಸಬೇಕಾದ್ರೆ ನಮ್ಮ ಕರ್ತವ್ಯ. ಕರೆಸಿ ಹುಡುಗಿಯನ್ನ ನೋಡೋಣ. ಮಗಳೇ, ಬೇಸರದಲ್ಲಿ ಮಲ್ಕೊಂಡಿದ್ಯಾಗೆ ಕದ್ದಿದ್ಯಾಕೆ ಅಂತ ಗೊತ್ತಾಯ್ತಾ? ನಿಮಗೆ ಮದುವೆ ಮಾಡಿಸುವುದಕ್ಕೆ ಅಲ್ಲ, ನನಗೆ ಇಷ್ಟು ಬೇಗ ಅಂತ ಈಗಲೇ ಅಲ್ಲ, ಸ್ವಲ್ಪ ಸಮಯ ಉಂಟು. ಹಾಗಂತ ಮದ್ವೆ ಆಗುದಕ್ಕೆ ನನಗೇನು ಅಷ್ಟೇ ಆಸೆ ಇಲ್ಲ. ಮತ್ತೆ ನನಗುಂಟ? ಅಲ್ಲ, ನಿಮ್ಗೆ ಅಳಿಯ ಬೇಕಾದ್ರೆ ಅಳಿಯ ನನಗೆ ನಿನ್ನ ಗಂಡ ಬೇಡವಾ? ಅದೇ ನಿನ್ನ ಗಂಡ ಬೇಕಾಗ್ತದೆ. ಹಾಗಂತ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಮದುವೆ ಏನು ಒಪ್ಪಿದ್ಯಾ? ಇವಳು ನನ್ನ ಮಗಳು. ನಿಮ್ಮ ಮಗಳ ಆಗಬಹುದು. ಪ್ರಥಮದಲ್ಲಿ ನಾನು ಕಾಣಬೇಕು ಅಂತ ಹೇಳ್ತಿದ್ದಕ್ಕಾಗಿ ಹುಡುಗಿಯನ್ನು ನೋಡಿ ನನ್ನ ಮನಸ್ಸಿಗೆ ಮೆಚ್ಚುಗೆ ಆಯಿತು. ಆದರೆ ಕರತಾಡನಂತಾಗಬೇಕು ಅಂತಾದರೆ ಎರಡು ಕೈಗಳು ಒಂದಾಗಬೇಕು, ಸ್ಪರ್ಶ ಆಗಬೇಕು. ನನಗೊಬ್ಬನಿಗೆ ಮನಸ್ಸಿದ್ದರೆ ಸಾಲದು. ನಿಮ್ಮ ಹುಡುಗಿಯನ್ನು ಸ್ವಲ್ಪ ಕೇಳಿ ವಿಚಾರಿಸ್ಬೇಕಲ್ಲ.
ಮಗಳೇ